ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಾಟ್ಸಪ್ ಮೈ ಲವ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಸಾರಿ, ದಿಸ್ ಇಸ್ ನಾಟ್ ಎ ಮಿನಿ ವ್ಲಾಗ್, ಇದು ಒಂದು ಮೋಟೋ ವ್ಲಾಗ್ ರೈಡ್ ಆಗ್ತದೆ ಆಫ್ಟರ್ ಎ ಲಾಂಗ್ ಟೈಮ್. 2.5 ವರ್ಷ ಆದಮೇಲೆ ಮತ್ತೆ ತಿರ್ಗಾ ನಾವು ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಇದಕ್ಕೆ ವಾಪಸ್ ಕಮ್ಬ್ಯಾಕ್ ಅಂದ್ಕೊಳ್ರಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಜರ್ನಿ ಒಳಗೆ ಹೇಳ್ತೀನಿ ಏನೇನದ ಏನೇನಿಲ್ಲ ಅಂತ. ರೈಟ್ ನಾವಿವಾಗ ಬೆಂಗಳೂರಿನಾಗ ಅದೀವಿ. ಇವತ್ತು ನಮ್ಮದು ಡೇ 1 ಸ್ಟಾರ್ಟ್ ಆಗ್ತದೆ. ಇವತ್ತು ನಮ್ಮದು ಫಸ್ಟ್ ಡೇ. ಒಂದು ಊಟಿಗಾರ ಹೋಗ್ತೀವಿ, ಇಲ್ಲ ಕೊಯಂಬತ್ತೂರಿಗೆ ಹೋಗ್ತೀವಿ, ಇನ್ನೂ ಡಿಸೈಡ್ ಮಾಡಿಲ್ಲ ಅಷ್ಟೇ. ಸೊ ಇವಾಗ ನಮ್ಮದು ಎಲ್ಲ ಆಕ್ಸೆಸರೀಸ್ ಎಲ್ಲ ರೆಡಿ ಆಗಿದಾವೆ. ಹೆಲ್ಮೆಟು, ಜಾಕೆಟ್ ಆಯಿತು, ಗ್ಲೋವ್ಸು, ಮತ್ತು ಏನೇನು ಒಂದು ರೈಡಿಗೆ ಏನೇನು ಐಟಮ್ಸ್ ಎಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿವಿ. ಸೊ ಇದೆಲ್ಲ ಪ್ರೊಟೆಕ್ಷನ್ ಸಲುವಾಗಿ, ಸೇಫ್ಟಿ ಸಲುವಾಗಿ. ಬಿಕಾಸ್ ನಾವು ಹೋಗ್ತಿರೋಂಥ ಜಾಗ ಯಾವ ಲೆವೆಲಿಗೆ ಅದು ಚಳಿ ಅದಪ್ಪ ಅಂದ್ರೆ ಭಾಳ ಚಳಿ ಐತಿ. ಸೊ ಹಾಗಾಗಿ ಇವೆಲ್ಲ ಬೇಕಾಗ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿವಿ. ಇವಾಗ ರೂಮಿಂದ ಚೆಕ್ಔಟ್ ಮಾಡ್ಕೊಂಡು ಒಂದು ಕಡೆ ನಾಷ್ಟ ಮಾಡ್ತೀವಿ. ನಾಷ್ಟ ಊರು ಹೊರಗೆ ಮಾಡ್ಬೇಕಂತದ. ಸೊ ಗೆಟ್ ರೆಡಿ ಬಾಯ್ಸ್, ಆಫ್ಟರ್ ಲಾಂಗ್ ಟೈಮ್. ಓಕೆ, ಡನ್. ಕನಕಪುರ ಹೋಗೋ ರೋಡಲ್ಲಿ ಮಸ್ತ್ ಊಟ ಮಾಡಿದ್ವಿ. ರಾಗಿ ಮುದ್ದೆ ಮತ್ತು ರೈಸ್ ಚೆನ್ನಾಗಿತ್ತು. ಸಾರಿ, ಪಲಾವ್. ಸೊ ಇವಾಗ ನಮ್ಮ ನೆಕ್ಸ್ಟ್ ಪಯಣ ಇಲ್ಲಿಂದ ಕನಕಪುರ, ಅಲ್ಲಿಂದ ಯಾವುದೋ ಒಂದು 2-3 ಹಳ್ಳಿಗಳು ಬರ್ತವೆ. ದೆನ್ ಆಮೇಲೆ ನಾವು ಕರ್ನಾಟಕ ಬಾರ್ಡ್ರಿಂದ ದಾಟಿ ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರ್ ಆಗ್ತೀವಿ. ಸೊ ಆಬ್ವಿಯಸ್ಲಿ ಊಟಿ. ಸೊ ಸಿಗೋಣ ಅಂತ. ಓಕೆ, ಬಾಯ್. ಇನ್ನೂ ಒಂದು 150 ಕಿಲೋಮೀಟ್ರ್, ಇಲ್ಲ 160 ಕಿಲೋಮೀಟ್ರ್ ಐತಿ ಊಟಿಗೆ. ಸೊ ಇನ್ನೊಂದು ಮಾಜಾ ಮಾಜಾ ಬ್ರೇಕ್ ತೊಗೊಂಡಿವಿ. ಅವರೆಲ್ಲ ಅಲ್ಲಿ ಮುಖ ತಗೋಕ್ ಹೋಗ್ಯಾರ. ಸೊ ಹಾಗಾಗಿ ಚೇರ್ಸ್ ಟು ಪ್ರಜ್ವಲ್ JB ಬ್ಲಾಗ್ಸ್. ಜಸ್ಟ್ ಬಂಡೀಪುರ ಫಾರೆಸ್ಟ್ ಏರಿಯಿಂದ ಜಸ್ಟ್ ನಾವು ಹೊರಗೆ ಬಂದೀವಿ. ಸೊ ನಿಮ್ಗೆ ಏನು ಹೇಳೋದಿತ್ತಪ್ಪ ಅಂದ್ರೆ, ಆಲ್ಮೋಸ್ಟ್ ಬರೋದಿತ್ತಂದ್ರೆ ನೀವು ಫುಲ್ ಸೇಫ್ಟಿ ಗೇರ್ಸ್ ಮೇಲೆ ಬರ್ರಿ. ಆ್ಯಂಡ್ ಡೇ ಟೈಮ್ದೆ ಬರ್ಲಿಕ್ಕೆ ಟ್ರೈ ಮಾಡಿರಿ. ನೈಟ್ ಟೈಮ್ ಸತ್ರು ಬರೋಕೆ ಹೋಗ್ಬಿಡ್ರಿ. ಆ್ಯಂಡ್ ಅದು ಎಸ್ಪೆಷಲಿ ಬೈಕ್ ತೊಗೊಂಡ್ರು ಬರೋಕೆ ಹೋಗ್ಬಿಡ್ರಿ. ಇನ್ನು ಬೈಕ್ ಮೇಲೆ ಬರೋದ್ರು ಎಕ್ಸ್ಟ್ರಾ ಫಾಗ್ ಲ್ಯಾಂಪ್, ಎಕ್ಸ್ಟ್ರಾ ಲೈಟ್ಸ್ ಬರಬಾರ್ದು ನೈಟ್, ನಮಗೆ ಬರಬಾರ್ದು. ಬಟ್ ಆ್ಯಂಡ್ ಇನ್ನೊಂದು ಲೀಚಸ್ಸಿಂದ ಹೆಂಗೆ ಪ್ರಾಬ್ಲಮ್ ಯಾಕಮ್ಮ, ಯಾವ ಲಾಸ್ಟ್ ಟೈಮ್ನು ಲೀಚಸ್ಸಿಂದ ಆಗಿತ್ತು, ಇವಾಗೂ ಭಾಳಷ್ಟು ಲೀಚಸ್ಸಿನ ಪ್ರಾಬ್ಲಮ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇಷ್ಟು ಆನೆಗಳು ನೋಡಿಯಪ್ಪ ಅಂದ್ರೆ ಆನೆಗಳ ಲದ್ದಿ ನೋಡಿ ನಮ್ಗೆ ಯಾವ ಲೆವೆಲಿಗೆ ನಮ್ದೆಲ್ಲ ಲದ್ದಿ ಆಗ್ಯದ. ನಮ್ದು ಇವನಿಗೆ ನಾರ್ಮಲ್ ಆಗಿ ಹುಚ್ಚಿ ಹೊಂಟಿದ್ವು, ನಮ್ಗೆ ಅದು ನೋಡಿ ಹುಚ್ಚಿ ಹೊಂಟಿದ್ವು. ಸೊ ಹಾಗಾಗಿ ಕಷ್ಟ ಐತಿ. ಡೇ ಟೈಮ್ ಬರ್ಲಿಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಕರೆಕ್ಟ್ ಬರಬಾರ್ದ್ರಪ್ಪ, ರಾತ್ರಿ ಬರೇ ಬಾರ್ದು. ಜಾಸ್ತಿ ಆನೆಗಳು ನೋಡಿ ಮತ್ತೆ ಜಿಂಕಿಗಳು ಭಾಳ ಸಿಕ್ಕು. ಇದಣ್ಣ ಬಾಹುಬಲಿ ಕಾಡಾನಿ ಎಲ್ಲೋ ಒಂದ್ ಕಡೆ ಅರದಿತ್ ದಾರ. ಅಲ್ಲ, 2 ಹುಲಿ ಅಣ್ಣ, 2 ಹುಲಿ ನೋಡ್ಯಾರ ಅಂತ ಇವ್ರ ಕಣ್ಣಿಗೆ ಬಿದ್ದದ. ಅಣ್ಣ ನೋಡ್ಯಾನ ನೋಡ್ಯಾನ, ಮತ್ತ ಅಲ್ಲಿ ನೋಡೋಣ ಹೆಂಗ್ ಹೊಡೆದ ಗಾಡಿ ಕಿಮ್ಮನಂಗ್ ಬಂದದ. ಬಟ್ ಇವ ಫುಲ್ ಮುಂದ್ ಹೊಂಟಿದ, ಹಿಂಗ್ ಒಂದ್ ಕೆಳಗೆ ಇನ್ನೊಂದ್ ರೋಡ್ ಇತ್ತು, ಹಿಂಗ್ ಮ್ಯಾಗ್ ನೋಡಿ ಬಿಗಿತ್ತು, ಹಿಂಗ್ ಕುಂತಿತ್ ಸೀದಾ. ಇವ ನೋಡಿದ್ ಪೂರಾ ಮುಂದಕ್ಕೆ ನಾ ಕೇಣ ಗಾಡಿ ಹೋದ್ರೆ ಪ್ರವೀಣ್ ಹುಚ್ಚ ನಿಂದ್ರಸ ಬ್ಯಾಡೋ ನೋನು ಜೀವನ ಬಾಯಿ ಸಿಂಹ ಸೀದಾ ಹುಲಿ ಸೀದಾ ಸಾಮಾನ್ಗೆ ಭಯ ಆಗ್ತ ನೋಡಂದೆ ಹಣ ಅಂತ ಹಿಡ್ಕೊಂಡು ಕುಂತ ಭಯ ಆಯ್ತು ಅಷ್ಟೇ. ಮತ್ತೇನಿಲ್ಲ, ಬರಬೇಡ್ರಿ ನೈಟ್ ಮಾತ್ರ ಬರಬೇಡ್ರಿ. ಭಾಳ ಕಷ್ಟ ಐತಿ. ಇವತ್ತು ಜೀವ ಇಲ್ಲೆಲ್ಲ ಇಲ್ಲಿ ಬಂದಿತ್ತು. ಏನಂತಾರಲ್ಲ ಬಾಲ್ ಸೀಜಾ ಬಾಯಿ ಬರೋ ಮೂಮೆಂಟ್ ಅಂತಾರೆ ಇದೆ ನೋಡ್ರಿ. ನೀವು ಅಂತ ಕಾರಣಾಗ ಅದ್ರ ಸಲ ನಿಂದಿರ್ಸಿರಲ್ಲ ಅಣ್ಣ, ಕಾಲು ಉರಿಲತ್ತ. ಮತ್ತೆ ಗೈಸ್ ಬರ್ರಿ ಮತ್ತೆ ಅಡ್ವೆಂಚರ್ ಮಾಡಮ್ರಿ. ಸ್ಟೇ ಟ್ಯೂನ್. ಸೊ ಗೈಸ್, ಇವತ್ತಿಗೆ ನಮ್ಮದು ಒಂದು ಡೇ ಕಂಪ್ಲೀಟ್ ಆಗ್ತದೆ. ಡೇ 1 ಬಂಡೀಪುರ ಫಾರೆಸ್ಟ್ ಏರಿಯಾ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಅದ್ರ ಬಗ್ಗೆ ನಾ ವ್ಲಾಗ್ದಾಗ ಕಂಪ್ಲೀಟಾಗಿ ಹೇಳಿ ಅಂತ ಅನ್ಕೋತೀನಿ. ಸೊ ನಾಳೆ ಪ್ಲ್ಯಾನ್ ಏನಪ್ಪ ಅಂದ್ರೆ ಪೂರಾ ಊಟಿಯಲ್ಲಿ ಎಕ್ಸ್ಪ್ಲೋರ್ ಮಾಡೋದದ. ಇವತ್ತಿಗೆ ಇಷ್ಟೇ ನೋಡ್ರಿ, ಎಲ್ಲ ಮುಕ್ಕೊಂಡ್ರಿ ಇವರು. ಇದು ಟೇಕ್ 3 ಟೇಕ್ 5 ಅದ. ಕಾಡು ಪಾಪ ನೋಡ್ರಿ ಹೆಂಗೆ ಮುಕ್ಕೊಂಡದ. ಬೆಸ್ಟ್ ರೈಡರ್ ನಮ್ಮ ಗ್ಯಾಂಗ್ ಒಳಗವನು. ಗಾಡಿ ಬಾರಿ ಹೊಡಿತಾನ ಪ್ರವೀಣ್, ಸಣ್ಣ ಗಾಡಿ ಹೊಡಿಲ್ಲ. ಓಕೆ, ಸೊ ನಾಳೆ ಪ್ಲ್ಯಾನ್ ಏನಪ್ಪ ಅಂದ್ರೆ ಪೂರಾ ಊಟಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಊಟಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆಲ್ಲ ತೋರಿಸ್ತೀವಿ ಒಂದೊಂದಾಗಿ ಊಟಿ ನಮ್ಮದೆಲ್ಲ. ಆ್ಯಂಡ್
ಇಲ್ಲಿ ಯಾವ ಲೆವೆಲಿಗೆ ಚಳಿ ಅದಪ್ಪ ಅಂದ್ರೆ ನೋಡ್ರಿ ಹೊಗೆ ಹೆಂಗೆ ಹೊಂಟೈತಿ. ಸಿಗಮಂತ ಇವತ್ತಿಗೆ ಇಷ್ಟೇ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.